ನಾನು ನಾಗರಾಜ್ ಸಿದ್ದರ್ ಶೆಟ್ ಅಂತ. ನಾವು ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ವಿಷಯ ಏನಂದರೆ, ಈಗಾಗಲೇ ನಮ್ಮದು ಪಾಕಿಸ್ತಾನ ಮತ್ತು ಒಂದು ಇಂಡಿಯಾ ಭಾರತದಲ್ಲಿ ಏನಾಗ್ತಾ ಇದೆ, ಅಲ್ಲಿ ನಾವು ಬಾಂಬ್ ಹಾಕಿದ್ದೀವಿ, ನಾವು ಇದನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅದು ಏನಾಗ್ತಾ ಇದೆ ಅಂದರೆ, ನಮ್ಮ ದೇಶಕ್ಕೆ ಒಂದು ವೀಟೋ ಪವರ್ ಇದ್ದರೆ ಅದು ಏನಾಗ್ತದೆ ಕೇಳಿದ್ರೆ, ನಮ್ಮ ರಷ್ಯಾ ಮಾದರಿಯಲ್ಲಿ ನಾವು ಯುದ್ಧವನ್ನು ಮಾಡ್ಬೋದಾಗಿತ್ತು. ಯಾಕಂದ್ರೆ ಪಾಪ ನಮ್ಮ ಪ್ರಧಾನಿ ಮೋದಿಯವರು ಅದ್ರ ಬಗ್ಗೆ ಯಾವುದೇ ರೀತಿ ಚಿಂತನೆಯನ್ನು ಮಾಡ್ತಾ ಇಲ್ಲ. ಯಾಕೆ ಕೇಳಿದರೆ, ನಮ್ಮ ವಿಶ್ವದಲ್ಲಿ ನಮ್ಮ ದೇಶ ಪ್ರಜಾತಂತ್ರದಲ್ಲಿ ನಾವು ಮೊದಲನೇ ಸ್ಥಾನದಲ್ಲಿ ಹೊಂದಿರುವಂಥ ದೇಶ. ಆದರೂ ಕೂಡ ವಿಟೋ ಪವರ್ ಇಲ್ಲ ನಮ್ಮ ಹತ್ರ. ಮತ್ತು ಏನಂದರೆ, ನಾವೊಂದು ಒಂದು ಬಾಂಬ್ ಪಾಕಿಸ್ತಾನಕ್ಕೆ ಹಾಕೋದಿದ್ರು ಕೂಡ ಅವರ ಒಂದು ಏನು ಭಯೋತ್ಪಾದನೆ ಸಂಘಟನೆಗಳು ನಾಶ ಮಾಡಬೇಕಂದ್ರು ಈಗ ನಾವು ವಿಶ್ವಸಂಸ್ಥೆಗೆ ಅಮೆರಿಕ ತಗೊಂಡು ಒಂದು ಮನವಿ ಕೊಡಬೇಕು, ಒಂದು ಬಾಂಬ್ ಹಾಕ್ತಾ ಇದ್ದೀವಿ ಸರ್, ಇದಕ್ಕೆ ನಮ್ಗೊಂದು ಪರ್ಮಿಷನ್ ಕೊಡಿ ಅನ್ನೋದು. ಅದು ಒಂದು ನಿಟ್ಟಿನಲ್ಲಿ ಮತ್ತೇನಂದ್ರೆ, ಈಗ ನೋಡಿ, ದೊಡ್ಡ ದೊಡ್ಡ ದೇಶ ಚೈನಾ ಸುದ್ದಿಗೆ ಯಾಕೆ ಹೋಗೋದಿಲ್ಲ ಪಾಕಿಸ್ತಾನ ಕೇಳಿದ್ರೆ, ಅವ್ರ ಹತ್ರ ವೀಟೋ ಪವರ್ ಇದೆ. ಅವರು ಡೈರೆಕ್ಟಾಗಿ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತಗೊಳ್ತಾರೆ. ಚೈನಾದವರಾಗಿ ಇನ್ನು ಮೊನ್ನೆ ನೋಡಿ ನೀವು, ರಷ್ಯಾದವರು ಉಕ್ರೇನ್ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಂಡ್ರು. ಯಾಕೆ ತಗೊಂಡಿದ್ರು ಕೇಳಿದ್ರೆ, ವಿಶ್ವಸಂಸ್ಥೆ ಕೇಳಿದ್ರು ಕೂಡ ಅವ್ರು ಕ್ಯಾರೆ ಮಾಡಿಲ್ಲ. ಯಾಕಂದರೆ ರಷ್ಯಾದವ್ರ ಹತ್ರ ವೀಟೋ ಪವರ್ ಇದೆ. ವಿಶ್ವದ 5 ರಾಷ್ಟ್ರಗಳಲ್ಲಿ ವೀಟೋ ಪವರ್ ಇದೆ. ಯಾಕಂದರೆ ಫ್ರಾನ್ಸ್ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಅಮೇರಿಕಾ ಆಗಿರ್ಬೋದು, ಚೈನಾ ಆಗಿರ್ಬೋದು, ಇಂಗ್ಲೆಂಡ್ ಆಗಿರ್ಬೋದು, ಒಂದು 5 ದೇಶಗಳಲ್ಲಿ ಇದೆ. ಇದು 6ನೇ ದೇಶ ಮಾಡುವಂಥ ಚಿಂತನೆಗಳು ಯಾವುದೇ ರೀತಿಯಾದಂಥ ಪಾಪ ನಮ್ಮ ಪ್ರಧಾನಿ ಮೋದಿಯವರಿಗೆ ಅದಕ್ಕೆ ಗೊತ್ತೇ ಇಲ್ಲ. ಯಾಕೆ ಕೇಳಿದರೆ, ಅವ್ರೇನಾಗ್ತದೆ ಅಂದರೆ 15 ಲಕ್ಷ ಬೂಟು 10 ಲಕ್ಷ ಸೂಟು ಹಾಕೊಂಡು ಮತ್ತೆ ಜಪಾನ್ಗೆ ಹೋಗಿ ಅಣಬೆ ತಿಂತಾರೆ ಅವರು. ಇಲ್ಲಿ ನಮ್ಮ ನಮ್ಮ ಇಂಡಿಯಾದಲ್ಲಿ ಅಣಬೆನೇ ಸಿಗೋದಿಲ್ಲ. ಮತ್ತು ಸೋಕಿ ಮಾಡಿ ಎಲ್ಲ ನೀರಿನಲ್ಲಿ ಮುಳುಗುವಂಥದ್ದು ಯಾವ್ದು ದೇವಸ್ಥಾನಗಳಿದ್ದಾವೆ ಅದರಲ್ಲೇ ಬ್ಯುಸಿಯಾಗಿದ್ದಾರೆ. ಯಾಕೆ ಕೇಳಿದರೆ, ಅವರ ಸಂಘಟನೆ ಏನು ಭಯೋತ್ಪಾದನೆ ಸಂಘಟನೆಗಳು ವಿಶ್ವದಲ್ಲಿ ಎಲ್ಲೂ ಬೆಳೆ ಬೇಯ್ತಾ ಇಲ್ಲ. ಎಲ್ಲ ಕಡೆಗೂ ಅವ್ರದ್ದು ಮುಗೀತು. ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ಬೆಳೆ ಬೇಯಿಸ್ತಾ ಇದ್ದಾರೆ ಅವರು. ಇವ್ರದ್ದು ದುರ್ಬಲ ಒಂದು ಇದನ್ನು ನೋಡಿಬಿಟ್ಟು. ಅದಕ್ಕೋಸ್ಕರ ವೀಟೋ ಪವರ್ ಇದ್ದರೆ ನಮ್ಮ ಒಂದು ಪಾಕಿಸ್ತಾನದ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತಗೊಳ್ಬೋದಾಗಿತ್ತು. ಯಾಕಂದರೆ ಪಾಕಿಸ್ತಾನವು ಚೈನಾ ವಿರುದ್ಧ ಯಾಕೆ ಹೋಗೋದಿಲ್ಲ, ಅವ್ರು ಯಾವುದು ಬಾಂಬ್ ದಾಳಿ ಮಾಡೋದಿಲ್ಲ. ಯಾಕಂದರೆ ಅವ್ರ ಹತ್ರ ವೀಟೋ ಪವರ್ ಇದೆ. ನಮ್ಮ ಇಂಡಿಯಾದವ್ರ ಹತ್ರ ವೀಟೋ ಪವರ್ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ. ಆ ಒಂದು ನಿಟ್ಟಿನಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ, ಭಯೋತ್ಪಾದನೆ ಒಂದು ಸಂಘಟನೆಯನ್ನು ಬೆಳೆಸುವಂಥ ಕಾರ್ಯವನ್ನು ಪಾಕಿಸ್ತಾನ ಮಾಡ್ತಾ ಇದೆ. ಅದಕ್ಕೆ ಸಂಪೂರ್ಣವಾದಂಥ ಅಲ್ಲಿ ಯಾರ್ಯಾರು ಕುಮ್ಮಕ್ಕನ್ನು, ಅವ್ರಿಗೆ ಯಾರು ಬೆಂಬಲವನ್ನು ಕೊಡ್ತಾರೆ ಅವ್ರಿಗೆ ಸಂಪೂರ್ಣವಾದ ಸರಿಯಾಗಿ ನಾವು ಒಂದು ಪಾಠವನ್ನು ಕಲಿಸ್ಬೋದಾಗಿತ್ತು. ಆದರೆ ಇದ್ರ ಬಗ್ಗೆ ಪಾಪ ನಮ್ಮ ಮೋದಿಯವರು ಇದ್ರ ಬಗ್ಗೆ ಯಾವುದೇ ರೀತಿ ಚಿಂತನೆ ಮಾಡಲಿಲ್ಲ. ಯಾಕಂದರೆ ಕಾರ್ಗಿಲ್ ಮಾದರಿಯಲ್ಲಿ 1999ರಲ್ಲಿ ನಾವು ಶಾಲೆಗೆ ಹೋಗ್ತಾ ಇದ್ದ ಸಮಯದಲ್ಲಿ ವಾಜಪೇಯಿನವರು ಕಾರ್ಗಿಲ್ ಯುದ್ಧವನ್ನು ಮಾಡಿಸಿದ್ರು. ಅದು ಕೂಡ ಲಾಹೋರ್ದಲ್ಲಿ ಹೋಗ್ಬಿಟ್ಟು ಅವ್ರು ಹೊಡ್ಕೊಂಬಂದಿದ್ದಾರೆ ನಮ್ಮ ಸೈನಿಕರು. ಆದರೆ ಆ ಮಾದರಿಯಲ್ಲಿ ಇದು ಸರ್ಕಾರ ಬಹುಮತ ಇದ್ರೂ ಮಾಡೋಕ್ಕಾಗ್ತಾ ಇಲ್ಲ. ಇವ್ರ ಹತ್ರ 11 ವರ್ಷ ಆಡಳಿತ ಮಾಡಿದ್ರು. ಅವರು ವಾಜಪೇಯಿನವರು ಬಹುಮತ ಇಲ್ದಿದ್ರು ಕೂಡ ಕಾರ್ಗಿಲ್ ಯುದ್ಧವನ್ನು ಮಾಡಿಸಿದ್ರು. ಮತ್ತೇನಾಗಿತ್ತು ಕೇಳಿದ್ರೆ, ಕಾರ್ಗಿಲ್ ಯುದ್ಧವನ್ನು ಮಾಡಿಸಿದ್ರು. ಮತ್ತು ಯಾವುದು ಇವರು ಅದ್ರ ಬಗ್ಗೆ ಯಾವುದೇ ರೀತಿ ಚಿಂತನೆ ಮಾಡೋದಿಲ್ಲ. ಎಲ್ಲ ಬಾಂಬ್ ಹಾಕಿದ್ದೀವಿ, ಇಷ್ಟು ಭಯೋತ್ಪಾದನೆ ಅದಕ್ಕೆ ಸತ್ತಿದ್ದಾರೆ, ಹಿಂಗೆ ಹಂಗೆ ಅಂತಾರೆ. ಆದರೆ ನಮ್ಮ ವಿಶ್ವಸಂಸ್ಥೆ ಏನು ಫೆಂಟಗನ್ ಏನಿತ್ತು ವಿಶ್ವಸಂಸ್ಥೆ, ಅದಕ್ಕೆ ಒಸಾಮಾ ಬಿನ್ ಲಾಡನ್ ಹೊಡೆದವಾಗ ಅವರು ಅಫ್ಘಾನಿಸ್ತಾನಕ್ಕೆ ಹೋಗ್ಬಿಟ್ಟು ಅವರ ಏನೇನು ಅಡಗು ತಾಣಗಳಿದ್ದಾವೆ ಅದನ್ನೆಲ್ಲ ಧ್ವಂಸ ಮಾಡಿದರು. ಆ ಮಾದರಿಯಲ್ಲಿ ಧ್ವಂಸ ಮಾಡಬೇಕು. ಯಾಕಂದರೆ ಅವ್ರಿಗೆ ಭಯ ಹುಡಿಸ್ಬೇಕು. ಅವ್ರಿಗೆ ಭಯನೇ ಇಲ್ಲದಂತಾಗಿದೆ. ಅವ್ರು ಹೊಡೆದ್ರಂತೆ, ಎಲ್ಲಿಂದ ಓಡೋಬಿಟ್ರಂತೆ ದಾರಿ ಎಲ್ಲಿ ಅಂತ ನನಗಂತೂ ಕನ್ಫ್ಯೂಸ್ ಆಗ್ತಾ ಇದೆ. ಸರಿ ಪುಲ್ವಾಮಾ ದಾಳಿಯಲ್ಲಿ ಎಷ್ಟೋ ಕೆಜಿ 350 kg ಏನು ಕ್ವಿಂಟಲ್ ಗಟ್ಟಲೆ ತಂದೆ ಅಲ್ಲಿ ಹೋಗ್ಸೇ ಬಿಟ್ರಂತೆ. ಅದ್ರ ಲೆಕ್ಕಾಚಾರನೂ ಇಲ್ಲ. ಅರೆ, ಇದು ಎಲ್ಲ ಯಾವ ಥರ ಬೆಳವಣಿಗೆ? ನಮ್ಮ ಚಿಂತನೆಗಳು, ನಾವು ಇಲ್ಲಿ ಬುದ್ಧಿಜೀವಿಗಳು ಏನು ಮಾಡ್ತಾ ಇದ್ದಾರೆ, ಮತ್ತು ಹೋರಾಟಗಾರರು, ಬುದ್ಧಿಜೀವಿಗಳು, ಮತ್ತು ಬಲಪಂಥಿ ವಿಚಾರಧಾರೆಗಳು, ಮತ್ತು ಎಲ್ಲ ಭಾಳ ಜನ ಇದ್ರಪ್ಪ ಇಲ್ಲೆಲ್ಲ. ಅವರೆಲ್ಲ ಯಾವ ರೀತಿ ಮಲಗಿದ್ದಾರೆ? ನನಗಂತೂ ಆ ಪ್ರಕಾಶ್ ರಾಯ್ ಎಲ್ಲಿ ಹೋಗಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ. ಅವ್ರು ಕೇಳಿದ್ರೆ ಅದು ಭಾಳ ದೊಡ್ಡದು ಹೋರಾಟದ ಅವ್ರು ಕಮಲಾಸನ್ ಮಾತಾಡ್ತಿದ್ರು, ನಂತರ ಅವ್ರು ಸ್ಟೈಲಿನ್ ಅವ್ರು ಮಾತಾಡ್ತಿದ್ರು. ಅರೆ, ನೀವು ದೇಶದ ವಿಷಯಕ್ಕೆ, ಭದ್ರತೆ ವಿಷಯಕ್ಕೆ ಬಂದಾಗ ಮಾತಾಡಿ ಅಲ್ಲ, ಯಾವುದೇ ವಿಷಯಕ್ಕೆ ಯಾಕೆ ಮಾತಾಡ್ತಿಲ್ಲ? ಯಾಕಂದರೆ ಹಿಂದುತ್ವದ ಬಗ್ಗೆ ಅಷ್ಟೇ ಮಾತಾಡಿದ್ರು ಅವರು. ಹಿಂಗೆ ಹಿಂದೂಗಳು ಭಯೋತ್ಪಾದಕರು ಅಂದರು, ಒಬ್ಬರು RSSನವರು ಭಯೋತ್ಪಾದಕರು ಅಂದರು. ಮತ್ತೊಂದು ನೋಡಿದ್ರೆ ನಮ್ಮ ದೇಶ ಬೆಳವಣಿಗೆ ಯಾವ ರೀತಿ ನಡೀತಾ ಇದೆ, ಎಲ್ಲಿ ಹೋಗ್ತಾ ಇದೆ ಅನ್ನುವಂಥ ಕಳವಳವನ್ನು ಆಗ್ತದೆ. ಜಸ್ಟ್ ಟಾಕಿಂಗ್ ದ್ಯಾಟ್ ಇಂಥದ್ದೇ ಆಯಿತು. ಅರೆ, ನಮ್ಮದು ಈಗ ನಮ್ಮ ಭಯೋತ್ಪಾದನೆ ವಿಷಯದಲ್ಲಿ ಅವರಿಗೂ ಕೂಡ ಭಯೋತ್ಪಾದನೆ ಸಂಘಟನೆ ಮಟ್ಟ ಹಾಕುವಲ್ಲಿ ಎಲ್ಲರ ಪಾತ್ರ ಬೇಕು. ಯಾಕಂದರೆ ನಾವು ಏನು ನಮ್ಮದು ದೇಶದ ಎಲ್ಲ ರಾಜ್ಯಗಳು ಒಂದೊಂದು ಅಂಗ ಇದ್ದಂಗೆ, ಅದನ್ನು ಎಲ್ಲರೂ ಕೂಡ ಪಬ್ಲಿಕ್ ಚಿಂತನೆ ಮಾಡಿದರೆ ನಾವು ಪ್ರಧಾನಿಯವರಿಗೂ ಕೂಡ ಬೇಡಿಕೆ ಇಡಬೇಕು. ಯಾಕೆಂದರೆ ಅವ್ರು ವೀಟೋ ಪವರ್ ತಗೊಂಡದಿದ್ದರೆ ನಮ್ಮ ದೇಶದ ಏನು ವಿಧ್ವಂಸಕ ಕೃತ್ಯವನ್ನು, ಪೈಶಾಚಿಕ ಕೃತ್ಯವನ್ನು ಈಗಾಗ ಮಾಡಿದ್ದಾರೆ,
ಅವ್ರದ್ದು ಒಂದು ನಾವು ಸಂಘಟನೆಯನ್ನು ಸಂಪೂರ್ಣ ನಾಶ ಮಾಡಬೇಕು. ಯಾಕಂದರೆ ಅಮೇರಿಕಾದವ್ರು ಯಾವ ರೀತಿ ಬಿನ್ ಲಾಡೆನ್ ಅವರು ತಾಲಿಬಾನ್ ಇದನ್ನು ಮಾಡಿದ್ರಲ್ವ, ಅವ್ರಿಗೆ ಭಯ ಹುಟ್ಟಿಸಿದ್ರಲ್ಲ, ಅದೇ ರೀತಿಯಲ್ಲಿ ನಾವು ಮಾಡಬೇಕು ಅನ್ನೋದೇ ನಮ್ಮದು ಮೂಲ ಉದ್ದೇಶ. ಅದನ್ನು ಬಿಟ್ಟುಕೊಂಡು ಸೂಟು ಬೂಟಾಕ ತಿರುಗಾಡೋದ್ರಲ್ಲಿ ಏನು ಅರ್ಥ ಇಲ್ಲ. ಅದು ಯಾಕಂದರೆ ಆಳ್ಮೆ ತಿನ್ನೋದು ಹೋಗಿನದೆಲ್ಲ ಶೋಕಿ ಮಾಡೋದ್ರಲ್ಲಿ ನಮಗೆ ಈಗ ನಮ್ಮದು ದೇಶದ ಪರಿಸ್ಥಿತಿ ಸ್ವಲ್ಪ ಡಿಫಿಕಲ್ಟ್ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಈಗ ಬಿಹಾರದಿಂದ ಒಂದು ಇಲೆಕ್ಷನ್ ಬರ್ತಾ ಇದೆ, ಅದ್ರ ನಂತರ ಏನೋ ಇದು ನಂದು ನೋಡಿದ್ರೆ ಏನು ಇದು ಕಾಣ್ತಾ ಇಲ್ಲ. ಅದಕ್ಕಾಗಿ ಅದು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕೆ ಏನೋ ಮಾಡ್ತಾ ಇದ್ದಾರೋ ಅದನ್ನು ನಂಗೆ ಗೊತ್ತಾಗ್ತಾ ಇಲ್ಲ. ಆದರೆ ನಮ್ಗೆ ಆ ಸಂಘಟನೆ ಏನಿದೆ ಅದು ನಮ್ಮ ಮಟ್ಟ ಹಾಕಬೇಕು. ಯಾಕಂದರೆ ನಮಗೆ ಅಮೇರಿಕಾದವ್ರು ಹೆಂಗೆ ಮಾಡಿದರು ಅದೇ ರೀತಿ ಮಾಡಬೇಕು ಅನ್ನೋದೇ ನಮ್ಮ ಬೇಡಿಕೆ. ಇಲ್ಲ ಬಿಟ್ಟರೆ ನಿಮ್ಮದು ಬಹುಮತದಲ್ಲಿ ಪಬ್ಲಿಕ್ ಕೊಟ್ಕೊಂಡು ಪ್ರಯೋಜನ ಇಲ್ಲ. ಯಾಕಂದ್ರೆ ನಮ್ಮದು ವಿಶ್ವದಲ್ಲಿ ನಮ್ಮದು ಒಂದು ಹಿಂದೂ ರಾಷ್ಟ್ರ, ಒಂದೇ ರಾಷ್ಟ್ರ ನಮಗಿರೋದು. ಹಿಂದೂ ರಾಷ್ಟ್ರವನ್ನಾಗಿ ಮುಂದಿನ ದಿನದಲ್ಲಿ ಆದರೂ ಕೂಡ ನಾವು ಮಾಡಬೇಕು ಅನ್ನೋದೇ ನಮ್ಮದು ಮೂಲ ಉದ್ದೇಶ. ಆದರೆ ಈ ಥರ ಬೆಳವಣಿಗೆಗಳು ಮಾರಕ, ಮುಂದಿನ ದಿನದಲ್ಲಿ ಭಯೋತ್ಪಾದಕ ಕೃತ್ಯಗಳು. ನಮ್ಮದು ಮುಸ್ಲಿಮ್ಸ್ರೇ ನಾವು ವಿರೋಧಿಗಳಲ್ಲ, ನಮ್ಮದು ದಾಯವಾದಿಗಳೇ ಅವರು, ಮತ್ತು ನಮ್ಮದು ಜಾತ್ಯತೀತ ದೇಶವಾಗಿರೋದ್ರಿಂದ. ಆದರೆ ಅದರ ಮಧ್ಯದಲ್ಲಿ ಭಯೋತ್ಪಾದಕ ಒಂದು ಸಂಘಟನೆಗಳಿದ್ದಾವಲ್ಲ, ಅದನ್ನು ನಾವು ಸಂಪೂರ್ಣ ಎಲ್ಲೂ ಬೆಳೆ ಬೇಯ್ತಾ ಇಲ್ಲ. ಇಲ್ಲಿ ನಮ್ಮ ದೇಶದಲ್ಲೇ ಬೆಳೆಸ್ತಾ ಇದ್ದಾರೆ. ಮತ್ತೇನಂದರೆ ಎಲ್ಲಿ ಮುಸ್ಲಿಮ್ಸರು ಕೂಡ ಇದನ್ನು ತೀವ್ರ ವಿರೋಧವನ್ನು ಮಾಡಬೇಕು. ಯಾಕಂದರೆ ಮುಂದಿನ ದಿನದಲ್ಲಿ ನಿಮಗೂ ಕೂಡ ಮಾರಕ ಆಗೋವಂಥ ಸಾಧ್ಯತೆಗಳಿದ್ದಾವೆ. ಆ ಒಂದು ನಿಟ್ಟಿನಲ್ಲಿ ನಾವು ಗರಂ ಮಸಾಲೆಯಲ್ಲಿ ಯಾವ ರೀತಿ ಆಡಿ ಬೆಳೀತಾ ಇದ್ದೀವಿ, ವಿವಿಧತೆಯಲ್ಲಿ ಏಕತೆ ಕಂಡ ನಮ್ಮ ರಾಷ್ಟ್ರ, ಆ ಒಂದು ನಿಟ್ಟಿನಲ್ಲಿ ನಾನು ಹೇಳ್ಕೊಳ್ತಾ ಇದ್ದೀನಿ.